पितान्तर्बाह्याण्डकोशं हरितोपलाभम् कर्ताभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 12ನೇ ಅಧ್ಯಾಯದಲ್ಲಿ ಇವತ್ತು ಮೂವತ್ತಾರನೇ ಶ್ಲೋಕ. ಶಾಂತಾಃ ಸಮದೃಶಃ ಶುದ್ಧಾಃ ಸರ್ವಭೂತಾನುರಂಜನಾಃ ಯಾಂತ್ಯಂಜಸಾಚ್ಯುತಪದಂ ಅಚ್ಯುತ ಪ್ರಿಯಬಾಂಧವಾಃ. ಧ್ರುವ ಯಾವ ಲೋಕವನ್ನ ಹೋಗಿ ಸೇರಿದ್ದಾನೋ ಆ ಲೋಕಕ್ಕೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಹೇಳಿದ್ರು. ಯಾರ್ಯಾರು ಹೋಗ್ತಾರೆ, ಯಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತನ್ನೋದನ್ನ ಈಗ ಹೇಳ್ತಾ ಬರ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ನಖಲಾಹ ಯೇ ಜಂತುಷು ತು ಅನುಗ್ರಹಾತ್ ವ್ರಜಂತಿ ಭದ್ರಾಣಿ ಚರಂತಿ ಯೇ ಅನಿಶಂ. ದುರ್ಜನರಿಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಲೋಕ ಕಲ್ಯಾಣವನ್ನ ಬಯಸ್ತಕ್ಕಂತಹ ಕಾರ್ಯಗಳನ್ನ ಯಾರು ಮಾಡ್ತಾರೋ ಅಂಥವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಶಾಂತಾಹ ಸಮದೃಶಃ ಶುದ್ಧಾಹ ಸರ್ವಭೂತ ಅನುರಂಜನಾಹ, ಇಂಥವರೆಲ್ಲ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಶಾಂತಾಹ ಅಂತ ಶಾಂತಿ ಮತ್ತು ಸಮದೃಷ್ಟಿ, ಶುದ್ಧ ಪರಿಶುದ್ಧಿ ಉಳ್ಳವರು, ಇದಕ್ಕೆಲ್ಲ ಅನೇಕ ಬಾರಿ ಅರ್ಥಗಳನ್ನ ಹೇಳಿದ್ದಾರೆ. ಶಾಂತಾಹ ಅಂತನ್ನೋದಕ್ಕೆ ಭಗವನ್ನಿಷ್ಠತಾ ಬುದ್ಧಿ ಅಂತ ಪ್ರಧಾನವಾಗಿ ಅರ್ಥ. ಭಗವಂತನಲ್ಲೇ ಬುದ್ಧಿಯನ್ನ ಇಟ್ಟವರು. ಸಮದೃಶಃ ಅಂತಂದ್ರೆ ಎಲ್ಲ ಕಡೆಯಲ್ಲಿ ಸಮಾನವಾಗಿ ಭಗವಂತನನ್ನ ಕಾಣತಕ್ಕಂಥವರು.
ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅಂತ ತಿಳಿದು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವ್ರು, ಅವರನ್ನ ಸಮದೃಕ್ ಅಂತ ಕರೀತಾರೆ. ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ ಅಂತ ಹೇಳಿದಂತೆ ಎಲ್ಲ ಜೀವಿಗಳ ಒಳಗೂ ಏಕಪ್ರಕಾರನಾಗಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ತಕ್ಕಂಥದ್ದು ಸಮದೃಷ್ಟಿ ಅಂತ ಕರ್ಸ್ಕೊಳ್ತದೆ. ಶುದ್ಧ ಅಂತಂದ್ರೆ ಅಂತಃಕರಣ ಶುದ್ಧಿ, ಬಾಹ್ಯ ಶುದ್ಧಿ ಮೊದಲಾದ ಶುದ್ಧಿ ಉಳ್ಳವರು. ಸರ್ವಭೂತ ಅನುರಂಜನಾಹ ಅಂತಂದ್ರೆ ಎಲ್ಲ ಪ್ರಾಣಿಗಳನ್ನು ಕೂಡ ಸುಖಪಡಿಸ್ತಕ್ಕಂಥವ್ರು. ಯಾವ ಪ್ರಾಣಿಗಳಿಗೂ ಕೆಟ್ಟದ್ದನ್ನ ಬಯಸದೆ ಎಲ್ಲಾ ಪ್ರಾಣಿಗಳನ್ನು ಕೂಡ ಸಂತೋಷದಿಂದ ನೋಡ್ತಕ್ಕಂಥವ್ರು. ಅನುರಂಜನ ಅಂದ್ರೆ ಅವ್ರು ಎಲ್ಲಾ ಪ್ರಾಣಿಗಳಿಗೂ ಸುಖವನ್ನ ಉಂಟು ಮಾಡ್ತಕ್ಕಂಥವ್ರು, ಅನುರಂಜನೆ ಮಾಡ್ತಕ್ಕಂಥವ್ರು, ಸುಖ ಪಡಿಸ್ತಕ್ಕಂಥವ್ರು. ಅಚ್ಯುತ ಪ್ರಿಯ ಬಾಂಧವಾಹ. ಅಚ್ಯುತ ಪ್ರಿಯರು ಅಂತ ಯಾರ್ಯಾರಿದ್ದಾರೆ ಅಂದ್ರೆ ಭಗವಂತನ ಭಕ್ತರು, ಅಚ್ಯುತನ ಪ್ರಿಯರು. ಆ ಅಚ್ಯುತ ಪ್ರಿಯರನ್ನ ಬಾಂಧವರಂತೆ ತಿಳಿದು ಅವರನ್ನ ಪ್ರೀತಿಸ್ತಕ್ಕಂಥವ್ರು. ಯಾರ್ಯಾರು ವಿಷ್ಣು ಭಕ್ತರಿದ್ದಾರೋ ಆ ಎಲ್ಲ ವಿಷ್ಣು ಭಕ್ತರಲ್ಲಿ ಬಾಂಧವರಂತೆ ನಡೆದುಕೊಳ್ತಕ್ಕಂಥವ್ರು ಅಂತ ಅರ್ಥ. ವೈಷ್ಣವರೆಲ್ಲರೂ ಕೂಡ ನಮ್ಮ ಬಂಧುಗಳು ಅಂತ. ವಿಷ್ಣು ಬಾಂಧವಾಹ, ಎಲ್ಲರೂ ಕೂಡ ಬಾಂಧವರು. ವಿಷ್ಣು ಭಕ್ತರು ಅಂತ ಯಾರ್ಯಾರಿದ್ದಾರೆ ಜಗತ್ತಿನಲ್ಲಿ ಅವರೆಲ್ಲರೂ ನನ್ನ ಬಾಂಧವರು ಎಂಬುದಾಗಿ ತಿಳಿತಕ್ಕಂಥವ್ರು. ಅಚ್ಯುತ ಪ್ರಿಯ ಬಾಂಧವಾಹ, ಇಂಥವರೆಲ್ಲರೂ ಕೂಡ ಈ ಅಚ್ಯುತ ಪದಂ ಅಂಜಸಾ ಯಾಂತಿ. ಈ ಧ್ರುವಲೋಕ ಏನಿದೆ, ಅಚ್ಯುತನ ಪದ ಶಿಂಶುಮಾರ ಲೋಕ, ಈ ಲೋಕವನ್ನ ಅವರೆಲ್ಲ ಚೆನ್ನಾಗಿ ಅವರು ಪಡಿತಾರೆ, ಸೇರ್ತಾರೆ. ಅಂಥವ್ರು ಮಾತ್ರ ಅಲ್ಲಿಗೆ ಹೋಗ್ತಾರೆ. ಶಾಂತಾ ಸಮದೃಶ ಶುದ್ಧಾಃ ಸರ್ವಭೂತಾನುರಂಜನಾಃ ಯಾಂತ್ಯಂಜಸಾಚ್ಯುತ ಪದಂ ಅಚ್ಯುತ ಪ್ರಿಯ ಬಾಂಧವಾಃ. ಇತ್ಯುತ್ಥಾನ ಪದ ಪುತ್ರಃ ಧ್ರುವ ಕೃಷ್ಣಪರಾಯಣಃ ಅಭೂತ್ರಯಾಣಾಂ ಲೋಕಾನಾಂ ಚೂಡಾಮಣಿರಿವಾಮಲಃ. ಹೀಗೆ ಉತ್ಥಾನಪಾದನ ಮಗ ಧ್ರುವ ಕೃಷ್ಣ ಪರಾಯಣನಾಗಿರ್ತಕ್ಕಂಥವನು. ಆ ಧ್ರುವ ಮೂರು ಲೋಕಗಳಿಗೂ ಕೂಡ ಅಮಲವಾದ ಚೂಡಾಮಣಿಯಂತೆ ಇರ್ತಕ್ಕಂಥವನು ಅಂತ ಧ್ರುವನ ಬಗ್ಗೆ ಹೇಳ್ತಾ ಇದ್ದಾನೆ. ಮೈತ್ರೇಯರು ವಿದುರನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇತಿ. ಈ ರೀತಿಯಲ್ಲಿ ನಾನು ಇದುವರೆಗೂ ಹೇಳಿದಂತೆ ಕೃಷ್ಣಪರಾಯಣನಾಗಿರ್ತಕ್ಕಂತಹ ಧ್ರುವ, ಉತ್ಥಾನಪಾದನ ಮಗನಾದಂತಹ ಧ್ರುವ ಮೂರು ಲೋಕಗಳಿಗೂ ಕೂಡ ಚೆನ್ನಾಗಿ ಬೆಳಗ್ತಾ ಇದ್ದಾನೆ. ಮೂರು ಲೋಕಗಳಿಗೂ ನಿರ್ಮಲವಾದ ಚೂಡಾಮಣಿಯಂತೆ. ಚೂಡಾಮಣಿ ಅದು ಕೂಡ ನಿರ್ಮಲವಾದದ್ದು ಹೇಗೆ ಬೆಳಗುತ್ತದೋ ಅದರಂತೆ ಧ್ರುವ ಮೂರು ಲೋಕಗಳನ್ನೇ ಬೆಳಗುತ್ತಾ ಇದ್ದಾನೆ. ಇತ್ಯುತ್ಥಾನ ಪದ ಪುತ್ರೋ ಧ್ರುವ ಕೃಷ್ಣ ಪರಾಯಣಃ ಅಭೂತ್ರಯಾಣಾಂ ಲೋಕಾನಾಂ ಚೂಡಾಮಣಿರಿವಾಮಲಃ ಗಂಭೀರ ವೇಗಾ ನಿಮಿಷಾಂ ಜ್ಯೋತಿಷಾಂ ಚಕ್ರಮರ್ಪಿತಂ ಯಸ್ಮಿನ್ ಭ್ರಮತಿ ಕೌರವ್ಯ ಮೇಢ್ಯಾಮಿವ ಗವಾಂ ಗಣಃ. ಕೌರವ್ಯ ಅಂತ ವಿದುರನನ್ನ ಕುರಿತು ಸಂಬೋಧನೆ ಮಾಡ್ತಾ ಇದ್ದಾರೆ ಮೈತ್ರೇಯ ಋಷಿಗಳು. ಕುರುಶ್ರೇಷ್ಠನಾದಂತಹ ವಿದುರನೇ, ಜ್ಯೋತಿಶ್ಚಕ್ರ, ಜ್ಯೋತಿಷಾಂ ಚಕ್ರಂ, ಜ್ಯೋತಿಶ್ಚಕ್ರ ಅಂತನ್ನೋದು
ಗಂಭೀರವಾದ ವೇಗದಿಂದ ಸದಾಕಾಲ ಈ ಧ್ರುವಲೋಕವನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಅಂತರಿಕ್ಷದಲ್ಲಿ ಸುತ್ತಾ ಇರ್ತವೆ. ಅದು ಅಸ್ತಂಗತವಾಗದೆ ಸದಾಕಾಲ ಈ ಧ್ರುವಲೋಕವನ್ನ ಮಧ್ಯದಲ್ಲಿ ಮಾಡಿಕೊಂಡು ಕೇಂದ್ರವಾಗಿ ಇಟ್ಟುಕೊಂಡು ಈ ಇಡೀ ಜ್ಯೋತಿಷ್ ಚಕ್ರಗಳು ಸುತ್ತುತ್ತಾ ಇರ್ತವೆ. ಹೇಗೆ ಅಂದ್ರೆ ಗವಾಂಗಣ ಮೇಢ್ಯಾಮಿವ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಮೇಢಿ ಅಂದ್ರೆ ಮೇಟಿ, ಕಂಬದ ಸುತ್ತ ಎತ್ತುಗಳು ಹೇಗೆ ತಿರುಗುತ್ತಾವೋ ಹಾಗೆ ಗಾಣ ತೆಗಿಲಿಕ್ಕೆ ಮಧ್ಯದಲ್ಲಿ ಇಟ್ಟು ಎತ್ತನ್ನ ಕಟ್ಟಿ ತಿರುಗಿಸ್ತಾರೆ. ಅದರ ಸುತ್ತ ಎತ್ತುಗಳು ತಿರುಗುತ್ತಾ ಇರ್ತವೆ. ಆ ಮೇಟಿಯ ಕಂಬದ ಸುತ್ತಲೂ ಎತ್ತುಗಳು ಹೇಗೆ ಸದಾ ತಿರುಗುತ್ತಾನೇ ಇರ್ತಾವೋ ಅದರಂತೆ ಈ ಜ್ಯೋತಿಷ್ ಚಕ್ರವು ಕೂಡ ನಮ್ಮ ಆಕಾಶದಲ್ಲಿರ್ತಕ್ಕಂತಹ ಎಲ್ಲ ಜ್ಯೋತಿಷ್ ಚಕ್ರ ಅದು ಪೂರ್ತಿ ಗಂಭೀರವಾದ ವೇಗದಿಂದ, ಗಂಭೀರ ವೇಗ ಅನಿಮಿಷಾಂ ಜ್ಯೋತಿಷಾಂ ಚಕ್ರಂ ಅರ್ಪಿತಂ, ಗಂಭೀರವಾದ ವೇಗದಿಂದ ಅದು ನಿಲ್ಲದೆ ಸದಾ ಧ್ರುವಲೋಕವನ್ನೇ ಕೇಂದ್ರವಾಗಿಟ್ಟುಕೊಂಡು ಜ್ಯೋತಿಷಾಂ ಚಕ್ರಮರ್ಪಿತಂ ಯಸ್ಮಿನ್ ಭ್ರಮತಿ ಕೌರವ್ಯ ಮೇಢ್ಯಾಮಿವ ಗವಾಂಗಣಃ. ಗುರುಗಳೇ ಏನು ಕೇಳಿಸ್ತಾ ಇಲ್ಲ. ಮಹಿಮಾನಂ ವಿಲೋಕ್ಯಾಸ್ಯ ನಾರದೋ ಭಗವಾನ್ ಋಷಿಃ ಆತೋದ್ಯಂ ವಿತುದನ್ ಶ್ಲೋಕಾನ್ ಸತ್ರೇಗಾತ್ ಪ್ರಚೇತಸಾಂ ಸತ್ರೇಗಾಯತ್ ಪ್ರಚೇತಸಾಂ. ಧ್ರುವನ ಚರಿತ್ರೆಯನ್ನ ಇದುವರೆಗೆ ಮೈತ್ರೇಯ ಋಷಿಗಳು ವಿದುರನಿಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಆ ಮೈತ್ರೇಯರು ಹೇಳ್ತಾರೆ, ಈ ಧ್ರುವನ ಮಹಿಮೆಯನ್ನ ಕಂಡು ಭಗವಾನ್ ನಾರದ ಮಹರ್ಷಿಗಳು ವೀಣೆಯನ್ನ ನುಡಿಸ್ತಾ ಪ್ರಚೇತಸರು ಮಾಡುವ ದೊಡ್ಡ ಸತ್ರ ಯಾಗದಲ್ಲಿ ಈ ಮುಂದೆ ಹೇಳುವ ಶ್ಲೋಕಗಳನ್ನ ಹಾಡಿ ಹೊಗಳಿದ್ರು ಅಂತ ಹೇಳ್ತಾ ಇದ್ದಾರೆ. ಧ್ರುವನ ಚರಿತ್ರೆಯನ್ನ, ಧ್ರುವನ ಒಂದು ಮಹಿಮೆಗಳನ್ನ ಪೂಜ್ಯರಾದಂತಹ ನಾರದ ಮಹರ್ಷಿಗಳು ಪ್ರಚೇತಸರು ಮಾಡುವ ಯಾಗದಲ್ಲಿ ಹಾಡಿದ್ದಾರೆ. ಅಷ್ಟು ಅದ್ಭುತವಾದದ್ದು ಧ್ರುವನ ಚರಿತ್ರೆ ಅಂತ ಅದರ ಮಹತ್ವವನ್ನ ತಿಳಿಸ್ಲಿಕ್ಕೋಸ್ಕರ ಇವರು ಮೈತ್ರೇಯರು ವಿದುರನಿಗೆ ಆ ಧ್ರುವನ
ಚರಿತ್ರೆಯನ್ನ ನಾರದರು ಹಾಡಿ ಹೊಗಳಿದ್ದನ್ನ ಹೇಳ್ತಾರೆ. ಸತ್ರೆ ಅಂದ್ರೆ ಸತ್ರಯಾಗ. ಪ್ರಚೇತಸರು ಒಂದು ಸತ್ರವನ್ನ ಮಾಡ್ತಾ ಇದ್ರು. ಆ ಸತ್ರದಲ್ಲಿ ಈ ಧ್ರುವನ ಚರಿತ್ರೆಯನ್ನ ನಾರದ ಮಹರ್ಷಿಗಳು ವೀಣೆಯನ್ನ ನುಡಿಸ್ತಾ ಈ ಧ್ರುವನ ಚರಿತ್ರೆಯನ್ನ ಅವರು ಹಾಡಿದ್ದಾರೆ. ಅಗಾಯತ್ ಅಂದ್ರೆ ಹಾಡಿದರು. ಆತೋದ್ಯಂ ಅಂದ್ರೆ ವೀಣೆಯನ್ನ ನುಡಿಸ್ತಾ. ಆತೋದ್ಯಂ ಶ್ಲೋಕಾನ್ ವಿತುದನ್ ಅಗಾಯತ್. ಆತೋದ್ಯಂ ಅಂದ್ರೆ ವೀಣೆ. ಆ ವೀಣೆಯನ್ನ ವಿತುದನ್ ನುಡಿಸ್ತಾ ಆತೋದ್ಯಂ ವಿತುದನ್ ಶ್ಲೋಕಾನ್ ಅಗಾಯತ್, ಈ ಶ್ಲೋಕಗಳನ್ನ ಗಾನ ಮಾಡಿದ್ರು ಅಂತ. ಆತೋದ್ಯ ಅಂತನ್ನೋದು ಉತ್ತಮವಾದ ಒಂದು ವೀಣಾವಾದ್ಯ. ಆತೋದ್ಯಂ ವಾದ್ಯ ಮಿಷ್ಯತೆ ಅಂತ ಹಲಾಯುಧ ಕೋಶ ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ಆತೋದ್ಯ ಅಂದ್ರೆ ಉತ್ತಮವಾದ ಒಂದು ವೀಣೆಯ ವಾದ್ಯ. ಆ ವಾದ್ಯಕ್ಕೆ ಆತೋದ್ಯ ಅಂತ ಹೆಸರು. ಅದನ್ನ ನುಡಿಸ್ತಾ ನಾರದರು ಆ ಸತ್ರದಲ್ಲಿ ಧ್ರುವನ ಮಹಿಮೆಗಳನ್ನ ಆ ಹಾಡಿನ ಮೂಲಕವಾಗಿ ಅವರು ಹೇಳಿದ್ದಾರೆ. ಮಹಿಮಾನಂ ವಿಲೋಕ್ಯಾಸ್ಯ ನಾರದೋ ಭಗವಾನ್ ಋಷಿಃ ಆತೋದ್ಯಂ ವಿತುದನ್ ಶ್ಲೋಕಾನ್ ಸತ್ರೇ ಗಾಯತ್ ಪ್ರಚೇತಸಾಂ. ಏನ್ ಹೇಳಿದ್ರು ನಾರದರು? ಧ್ರುವನ ಒಂದು ಗಾನ ನಾರದರು ಮಾಡಿದ್ದು ಹೇಗಿದೆ ಅಂತಂದ್ರೆ, ನಾರದ ಉವಾಚ ನೂನಂ ಸುನೀತೆ ಪತಿದೇವತಾಯಾ ಸಪ್ತ ಪ್ರಭಾವಸ್ಯ ಸುತಸ್ಯ ತಾಂ ಗತಿಂ ದೃಷ್ಟ್ವಾಭ್ಯುಪಾಯಾನಪಿ ವೇದವಾದಿನೋ ನೈವಾಧಿಗಂತುಂ ಪ್ರಭವಂತಿ ಕಿಂ ನೃಪಾಃ. ನಾರದ ಮಹರ್ಷಿಗಳು ಧ್ರುವನ ಗುಣಗಾನವನ್ನ ಹೇಗೆ ಮಾಡಿದರು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. 3 ಶ್ಲೋಕಗಳಲ್ಲಿ ನಾರದರು ಮಾಡಿದ ಧ್ರುವನ ಮಹಿಮೆಯ ಗಾನ ಹೇಳ್ತಾ ಇದ್ದಾರೆ. ಪತಿದೇವತಾಯಾಹ ಸುನೀತೇಹೆ, ಪತಿಪರಾಯಣೆ ಆಗಿರ್ತಕ್ಕಂತಹ ಸುನೀತಿ ದೇವಿಯ ಪುತ್ರ ಧ್ರುವ ತಪಸ್ಸಿನ ಪ್ರಭಾವದಿಂದ ಯಾವ ಒಂದು ಉತ್ತಮ ಗತಿಯನ್ನ ಹೊಂದಿದನೋ ಆ ಗತಿಯನ್ನ ಮಹಾ ದೊಡ್ಡ ಋಷಿಮುನಿಗಳು ಮೋಕ್ಷ ಸಾಧನಗಳನ್ನ ಅನುಷ್ಠಾನ ಮಾಡ್ತಕ್ಕಂತಹ, ಅದರ ಬಗ್ಗೆ ತಿಳ್ಕೊಂಡಿರ್ತಕ್ಕಂತಹ ಋಷಿಮುನಿಗಳು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಉತ್ತಮವಾದ ಗತಿಯನ್ನ ಈ ಧ್ರುವ ತಲುಪಿದ್ದಾನೆ. ಅವರೆಲ್ಲ ಭಾರಿ ತಪಸ್ಸನ್ನ ಮಾಡಿ ಉತ್ತಮವಾದ ಗತಿಯನ್ನ ಹೊಂದಲಿಕ್ಕೆ, ಮೋಕ್ಷ ಸಾಧನಗಳನ್ನೆಲ್ಲ ಅನುಷ್ಠಾನಗಳನ್ನ ಮಾಡಲಿಕ್ಕೆ ತಿಳಿದಂಥವ್ರು. ಅಂಥವರು ಕೂಡ ಈ ಧ್ರುವನ ಉತ್ತಮವಾದ ಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಬೇರೆ ರಾಜರುಗಳ ಪಾಡೇನು ಅಂತಾರೆ. ಕಿಂ ನೃಪಾಹ ಅಧಿಗಂತುಂ ನ ಪ್ರಭವಂತಿ ಇತಿ ಕಿಂ ನೃಪಾಹ. ಬೇರೆ ರಾಜರುಗಳಿಗೆ ಸಾಧ್ಯ ಇಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ. ವೇದವಾದಿನಃ, ದೊಡ್ಡ ದೊಡ್ಡ ವೇದವಾದಿಗಳು ತಾವು ತಪಸ್ಸನ್ನ ಮಾಡಿ ಆ ತಪಸ್ಸಿನ ಪ್ರಭಾವದಿಂದ ತಪಪ್ರಭಾವಸ್ಯ ಯಾಂ ಗತಿಂ, ಅವರೆಲ್ಲ ಉತ್ತಮವಾದ ಗತಿಯನ್ನ ಹೊಂದಲಿಕ್ಕೆ ಶಕ್ತರೇ. ಋಷಿಮುನಿಗಳು ತಪಸ್ಸಿನ ಪ್ರಭಾವದಿಂದ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನಾನುಷ್ಠಾನಗಳನ್ನೆಲ್ಲ ಮಾಡ್ತಕ್ಕಂಥವರೇ. ಅವರೂ ಕೂಡ ಈ ಧ್ರುವ ಯಾವ ಒಂದು ಗತಿಯನ್ನ ಪಡೆದಿದ್ದಾನೋ ಆ ಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗತಿಯನ್ನ ಧ್ರುವ ಪಡ್ಕೊಂಡಿದ್ದಾನೆ. ಉಳಿದ ರಾಜರಿಗೆ ಆ ಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತ್ಯೇಕ ಹೇಳೋ ಅವಶ್ಯಕತೆನೇ ಇಲ್ಲ.
ಅಂತಹ ಉತ್ತಮವಾದ ಗತಿಯನ್ನ ಪಡೆದವನು ಧ್ರುವ. ನೂನಂ ಸುನೀತೆ ಪತಿದೇವತಾಯಾ ಸಪ್ತ ಪ್ರಭಾವಸ್ಯ ಸುತಸ್ಯ ತಾಂ ಗತಿಂ ದೃಷ್ಟ್ವಾಭ್ಯುಪಾಯಾನಪಿ ವೇದವಾದಿನೋ ನೈವಾಧಿಗಂತುಂ ಪ್ರಭವಂತಿ ಕಿಂ ನೃಪಾಃ. ಯಃ ಪಂಚವರ್ಷೋ ಗುರುದಾರವಾಕ್ಷರೈಃ ಭಿನ್ನೇನ ಯಾತೋ ಹೃದಯೇನ ದೂಯತಾ ವನಂ ಮದಾದೇಶಕರೋಜಿತಂ ಪ್ರಭುಂ ಜಿಗಾಯ ಯದ್ಭಕ್ತಿ ಗುಣೈಃ ಪರಾಜಿತಂ. ಈ ಧ್ರುವ ಕೇವಲ 5 ವರ್ಷದ ಬಾಲಕನಾಗಿದ್ದಾಗಲೇ ತನ್ನ ಮಲತಾಯಿಯಾದಂತಹ ಸುರುಚಿಯ ಮಾತು ಎಂಬ ಬಾಣಗಳಿಂದ ವಾಕ್ಷರೈಹಿ ಭಿನ್ನೇನ ಹೃದಯೇನ ದೂಯತಾ ತನ್ನ ಹೃದಯದಿಂದ ಬಿರಿದು ಹೋದ ಹೃದಯ ದೂಯತಾ ಭಿನ್ನೇನ ಹೃದಯೇನ ಅವಳು ಆಡಿದ ಮಾತಿನಿಂದ ಅವನ ಹೃದಯ ಬಿರಿದು ಹೋಯ್ತು, ಸೀಳಿ ಹೋಯ್ತು. ಅಂತಹ ಸೀಳಿ ಹೋದ ಹೃದಯದಿಂದ ಕಾಡಿಗೆ ಹೋದ. ಕೇವಲ 5 ವರ್ಷದ ಬಾಲಕನಾಗಿದ್ದಾಗಲೇ ತನ್ನ ಮಲತಾಯಿ ಆಡಿದ ಮಾತು ಅದು ಬಾಣದಂತೆ ಇತ್ತು. ಅಂತಹ ವಾಕ್ಷರ ಮಾತೆಂಬ ಬಾಣದಿಂದ ಅವನ ಹೃದಯ ಸೀಳಿ ಹೋಯ್ತು. ಅಂತಹ ಸೀಳಿ ಹೋದ ಹೃದಯದಿಂದಲೇನೆ ಅವನು ಕಾಡಿಗೆ ಹೋದ. ಕಾಡಿಗೆ ಹೋಗಿ ನನ್ನ ಆದೇಶದಂತೆ ನಡೆದುಕೊಂಡ ಅಂತ ನಾರದರು ಹೇಳ್ತಾ ಇದ್ದಾರೆ. ಮದಾದೇಶಕರಃ, ನನ್ನ ಆದೇಶದಂತೆ ನಡೆದುಕೊಂಡು ಯಾರಿಗೂ ವಶನಾಗದೇ ಇರತಕ್ಕಂತಹ ಭಗವಂತನನ್ನ ವಶ ಮಾಡಿಕೊಂಡ. ಭಕ್ತರ ಜ್ಞಾನ ಭಕ್ತಿ ಮೊದಲಾದವುಗಳಿಗೆ ಮಾತ್ರ ವಶನಾಗತಕ್ಕಂಥವನು ಭಗವಂತ. ಬೇರೆ ಯಾರಿಗೂ ಅಷ್ಟು ಸುಲಭವಾಗಿ ವಶನಾಗತಕ್ಕಂಥವನಲ್ಲ ಆ ಭಗವಂತ. ಅಂತಹ ಭಗವಂತನನ್ನ ಈ ಧ್ರುವ ಆ 5 ವರ್ಷದ ವಯಸ್ಸಿನಲ್ಲೇನೆ ವಶ ಮಾಡಿಕೊಂಡಿದ್ದಾನೆ. ಪರಾಜಿತಂ ಯದ್ಭಕ್ತಿ ಗುಣೈಹಿ ಪರಾಜಿತಂ ಪ್ರಭುಂ ಜಿಗಾಯ. 3 ಲೋಕಗಳಿಗೆ ಒಡೆಯನಾದಂತಹ ಭಗವಂತ ಭಕ್ತರ ಜ್ಞಾನ ಭಕ್ತ್ಯಾದಿಗಳಿಗೆ ಮಾತ್ರ ವಶನಾಗ್ತಕ್ಕಂಥವನು ಭಗವಂತ. ಅಂತಹ ಭಗವಂತನನ್ನ ಈ ಧ್ರುವ ಗೆದ್ದು ಬಿಟ್ಟ, ಅವನನ್ನ ಒಲಿಸಿಕೊಂಡು ಬಿಟ್ಟ. ತಾಯಿಯ ಮಲತಾಯಿಯ ಮಾತೆಂಬ ಬಾಣ ಅವನ ಹೃದಯವನ್ನ ಚುಚ್ಚಿ ಆ ಹೃದಯ ಒಡೆದೋಯ್ತು. ಅಂತಹ ಹೃದಯ ದುಃಖದಿಂದ ಸೀಳಿರ್ತಕ್ಕಂತಹ ಹೃದಯದಿಂದ ಅವನು ಕಾಡಿಗೆ ಹೋಗಿ ನನ್ನ ಆದೇಶದಂತೆ ತಪಸ್ಸು ಮಾಡಿ ನಡೆದುಕೊಂಡು ಈ ರೀತಿ ಭಗವಂತನನ್ನ ಗೆದ್ದು ಬಂದಿದ್ದಾನೆ. ಅಂದ್ರೆ ಭಗವಂತನನ್ನ ಒಲಿಸಿಕೊಂಡು ಬಂದಿದ್ದಾನೆ. ಯಃ ಪಂಚವರ್ಷೋ ಗುರುದಾರವಾಕ್ಷರೈಃ ಭಿನ್ನೇನ ಯಾತೋ ಹೃದಯೇನ ದೂಯತಾ ವನಂ ಮದಾದೇಶಕರೋಜಿತಂ ಪ್ರಭುಂ ಜಿಗಾಯ ಯದ್ ಭಕ್ತಿ ಗುಣೈಃ ಪರಾಜಿತಂ. ಮಮಾದೇಶನ ಮದಾದೇಶನ? ಮದಾದೇಶ. ಮಮ ಅಂತ ಇದೆ. ಮಮ ಆದೇಶ, ಮಮ ಆದೇಶಕರಃ. ಆದೇಶ ಮದಾದೇಶ ಸರಿ ಹೋಗುತ್ತದೆ. ಹೌದು, ಮಮ ಆದೇಶ ಮದಾದೇಶ ಅಂತ ಇದು ಆಗತ್ತಲ್ಲ, ಸಂಧಿ ಆಗ್ತದೆ. ಮಮಾದೇಶ ಅಂತಂದಿಟ್ಟುಕೊಂಡ್ರೆ ಮಮ ಆದೇಶಕರಃ ಪ್ರತ್ಯೇಕವಾದ ಪದಗಳಾಗತ್ತ. ಅವಾಗ ಮಮ ಅಂತ ಒಂದು ಪದ, ಆದೇಶಕರ ಅವಾಗ ಎಸ್ ಹಾಕೊಳ್ಬೇಕು ಮಧ್ಯದಲ್ಲಿ. ಮಮ ಆದೇಶ ಮಮಾದೇಶ. ಸಂಧಿ ಮಾಡದೇ ಇದ್ರೆ ಅದು ಆಗುತ್ತೆ ಅಂದ್ರೆ ಮಮಾದೇಶ ಅಂತ ಆಗತ್ತೆ. ಅದೇ ಸಂಧಿ ಮಾಡದೇ ಇದ್ರೆ ಮಮಾದೇಶ ಅಂತ ಮಧ್ಯದಲ್ಲಿ ಎಸ್ ಹಾಕೊಳ್ಬೇಕು. ಮಮ ಆದೇಶ ಮಮಾದೇಶ ಅಂತ ಸಂಧಿ ಮಾಡದೆ ಹೇಳೋದು. ಸಂಧಿ ಮಾಡಿಬಿಟ್ರೆ ಮದಾದೇಶಕರ.
ಮದಾದೇಶ ಅಂದ್ರೆ ಮಮ ಆದೇಶ ಮದಾದೇಶ. ಮದಾದೇಶಂ ಕರೋತಿ ಇತಿ ಮದಾದೇಶಕರಃ. ಹಾ ಸರಿ ಆಚಾರ್ಯ. ಯಕ್ಷತ್ರ ಬಂಧುರ್ಭುವಿ ತಸ್ಯಾಧಿರೂಢಂ ಯಕ್ಷತ್ರ ಬಂಧುರ್ಭುವಿ ತಸ್ಯಾಧಿರೂಢಂ ಅನ್ವಾರುರುಕ್ಷೇದಪಿ ವರ್ಷಪೂಗೈಃ ಯಃ ಪಂಚವರ್ಷೋ ಯದಹೋಭಿರಲ್ಪೈಃ ಪ್ರಸಾದ್ಯ ವೈಕುಂಠಮವಾಪ ತತ್ಪದಂ. ಈ ಧ್ರುವ ಕೇವಲ 5 ವರ್ಷದ ಬಾಲಕನಾಗಿ ಇರುವಾಗಲೇನೆ ಈ ರೀತಿ ಹಿಂದೆ ಹೇಳಿದಂತೆ ನನ್ನ ಆದೇಶದಂತೆ ನಡೆದುಕೊಂಡು ತಪಸ್ಸು ಮಾಡಲಿಕ್ಕೆ ಹೋದ್ನಲ್ಲ, ಅಲ್ಲಿ ಕೆಲವೇ ದಿವಸಗಳಲ್ಲಿ ಭಗವಂತನನ್ನ ಒಲಿಸಿಕೊಂಡು ಬಿಟ್ಟ. ಬಹಳ ದಿವಸ ತಗೊಳ್ಳಿಲ್ಲ, ಕೆಲವು ದಿವಸಗಳಲ್ಲಿ ಭಗವಂತನನ್ನ ಒಲಿಸಿಕೊಂಡು ಯಾವ ಒಂದು ಉತ್ತಮವಾದ ಲೋಕವನ್ನ ಪಡ್ಕೊಂಡಿದ್ದಾನೋ ಆ ಲೋಕವನ್ನ ಯಾವ ಕ್ಷತ್ರಿಯರು ಕೂಡ ಎಷ್ಟೇ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಅಂತಹ ಲೋಕವನ್ನ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಾನೇ ಆ ಲೋಕವನ್ನ ಏರ್ಲಿಕ್ಕೆ ಬಯಸ್ತಾರೆ ಹೇಳಿ? ಎಷ್ಟು ವರ್ಷಗಳು ತಪಸ್ಸು ಮಾಡಿದರೂ ಅಂತಹ ಲೋಕ ಯಾವ ಕ್ಷತ್ರಿಯರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಾನೇ ಬಯಸ್ತಾರೆ? ಯದಹೋಭಿಹಿ ಅಲ್ಪೈಹಿ ಪ್ರಸಾದ್ಯ ವೈಕುಂಠಮವಾಪ. ಕೇವಲ ಕೆಲವು ದಿವಸಗಳಲ್ಲಿ ಅಂತಹ ಒಂದು ಲೋಕವನ್ನ ಇವನು ಪಡೆದುಕೊಂಡು ಬಿಟ್ಟ. 5 ವರ್ಷದ ಬಾಲಕನಾಗಿರುವಾಗ ಕೆಲವು ದಿವಸಗಳಲ್ಲಿ ಈ ಒಂದು ಸಾಧನೆಯನ್ನ ಮಾಡಿದ. ಅಂತಹ ಒಂದು ಸಾಧನೆಯನ್ನ ಮಾಡಿ ಯಾವ ಒಂದು ಉತ್ತಮವಾದ ಲೋಕವನ್ನ ಪಡೆದುಕೊಂಡಿದ್ದಾನೋ, ಪ್ರಸಾದ್ಯ ಭಗವಂತನನ್ನ ಪ್ರಸನ್ನೀಕರಿಸಿಕೊಂಡು ಯಾವ ಒಂದು ವೈಕುಂಠ ಅಂದ್ರೆ ಇಲ್ಲಿ ಇದು ಶಿಂಶುಮಾರ ಲೋಕ, ಆ ಲೋಕವನ್ನೇನು ಪಡ್ಕೊಂಡಿದ್ದಾನೆ, ಆ ಲೋಕವನ್ನ ಯಾವ ಕ್ಷತ್ರಿಯರು ಕೂಡ ಅನೇಕ ವರ್ಷಗಳ ತಪಸ್ಸನ್ನ ಮಾಡಿ ಆ ಒಂದು ಲೋಕವನ್ನ ಏರ್ಲಿಕ್ಕೆ ಯಾರು ತಾನೇ ಬಯಸ್ತಾರೆ? ಯಹ ಕ್ಷತ್ರ ಬಂಧು ಅನ್ವಾರುರುಕ್ಷೇತೆ. ಕ್ಷತ್ರ ಬಂಧು ಅಂದ್ರೆ ಕ್ಷತ್ರಿಯ. ಯಾವ ಕ್ಷತ್ರಿಯರು ಈ ಒಂದು ಪದವನ್ನ ಏರ್ಲಿಕ್ಕೆ ಯಾರು ಬಯಸ್ತಾರೆ? ಯಾರು ಅದನ್ನ ಇಚ್ಛೆ ಕೂಡ ಪಡೋದಿಲ್ಲ. ಆ ಒಂದು ಪದವಿಯನ್ನ ಏರಬೇಕು ಅಂತ ಯಾರೂ ಕೂಡ ಇಚ್ಛೆ ಪಡೋದಿಲ್ಲ. ಎಷ್ಟು ವರ್ಷಗಳ ತಪಸ್ಸನ್ನ ಮಾಡಿದರೂ ಕೂಡ ಅದನ್ನ ಏರ್ಲಿಕ್ಕೆ ಯಾರು ಬಯಸೋದಿಲ್ಲ. ಅಂತಹ ಉತ್ತಮವಾದ ಲೋಕವನ್ನ ಕೆಲವು ದಿವಸಗಳಲ್ಲಿ ಈ ಧ್ರುವ 5 ವರ್ಷದ ಬಾಲಕನಾಗಿರುವಾಗಲೇ ತಾನು ಪಡೆದುಕೊಂಡ. ಕಕ್ಷತ್ರ ಬಂಧುರ್ಭುವಿ ತಸ್ಯಾಧಿರೂಢಂ ಅನ್ವಾರುರುಕ್ಷೇದಪಿ ವರ್ಷಪೂಗೈಃ ಯಃ ಪಂಚವರ್ಷೋ ಯದಹೋಭಿರಲ್ಪೈಃ ಪ್ರಸಾದ್ಯ ವೈಕುಂಠಮವಾಪ ತತ್ಪದಂ. ವೈಕುಂಠ ಅಂತಂದ್ರೆ ಭಗವಂತ, ವೈಕುಂಠಂ ಪ್ರಸಾದ್ಯ ಅಂತ ಅಲ್ಲಿಗನ್ವಯ. ವೈಕುಂಠನಾದ ಭಗವಂತನನ್ನ ಪ್ರಸನ್ನೀಕರಿಸಿಕೊಂಡು ಯಾವ ಉತ್ತಮವಾದ
ಆ ಭಗವಂತನ ಪದವನ್ನ ತತ್ಪದಂ ಅವಾಪ, ಆ ಭಗವಂತನ ಪದವನ್ನ ಆ ಶಿಂಶುಮಾರ ಲೋಕವನ್ನ ಪಡೆದನೋ ಅಂತಹ ಲೋಕವನ್ನ ಕ್ಷತ್ರ ಬಂಧು, ಯಾವ ಕ್ಷತ್ರಿಯ ತಾನೇ ವರ್ಷಪೂಗೈಹಿ ಅನೇಕ ವರ್ಷಗಳಿಂದ ತಪಸ್ಸು ಮಾಡಿ ಆದರೂ ಕೂಡ ಆ ಒಂದು ಪದವನ್ನ ಏರ್ಲಿಕ್ಕೆ ಯಾರು ತಾನೇ ಇಚ್ಛೆ ಪಡ್ತಾರೆ? ಅದಿರೋಡುಂ ಅನ್ವಾರು ವೃಕ್ಷೇತ್ ಕಹ, ಯಾರು ಏರ್ಲಿಕ್ಕೆ ಇಚ್ಛೆ ಪಡ್ತಾರೆ? ಯಾರಿಗೂ ಸಾಧ್ಯ ಇಲ್ಲ ಅಂತ. ಹೀಗೆ ನಾರದ ಮಹರ್ಷಿಗಳು ಸತ್ರದಲ್ಲಿ ಪ್ರಚೇತಸರು ಮಾಡತಕ್ಕಂತಹ ಸತ್ರದಲ್ಲಿ ಈ ಧ್ರುವನ ಮಹಿಮೆಯನ್ನ ಹೀಗೆ ಹಾಡಿನ ಮೂಲಕವಾಗಿ ವೀಣೆಯನ್ನ ನುಡಿಸ್ತಾ ಹೇಳಿದ್ದಾರೆ. ಈ 3 ಶ್ಲೋಕಗಳು ನಾರದರ ವೀಣಾನಾದದ ಜೊತೆಯಲ್ಲಿ ಸೇರಿ ಆ ಧ್ರುವನ ಗುಣಗಾನವನ್ನ ಮಾಡಿರ್ತಕ್ಕಂತಹ ಶ್ಲೋಕಗಳು. ಮೈತ್ರೇಯ ಉವಾಚ ಏತತ್ತೇ ವಿಹಿತಂ ಸರ್ವಂ ಯತ್ಪೃಷ್ಟೋಹಮಿಹ ತ್ವಯಾ ಧ್ರುವಸ್ಯೋದ್ದಾಮ ಯಶಸಃ ಚರಿತಂ ಸಮ್ಮತಂ ಸತಾಂ. ಮೈತ್ರೇಯರು ತಮ್ಮ ಮಾತನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ವಿದುರ, ನೀನು ಕೇಳಿದ ಇದುವರೆಗೂ ಕೇಳಿರ್ತಕ್ಕಂತಹ ಉತ್ತಮವಾದ ಚರಿತ್ರೆ, ಧ್ರುವನ ಚರಿತ್ರೆ ಬಹಳ ಶ್ರೇಷ್ಠವಾದಂತಹದ್ದಿದು. ಆ ಧ್ರುವ ಉತ್ತಮ ಕೀರ್ತಿ ಉಳ್ಳವನು. ಅಂತಹ ಧ್ರುವನ ಚರಿತ್ರೆಯನ್ನು ನಾನು ಪೂರ್ತಿಯಾಗಿ ನಿನಗೆ ಇದುವರೆಗೂ ವರ್ಣನೆ ಮಾಡಿದೆ. ಮೊದಲಿನಿಂದ ಇಲ್ಲಿವರೆಗೆ ಧ್ರುವನ ಪೂರ್ಣ ಚರಿತ್ರೆಯನ್ನು ನಿನಗೆ ವರ್ಣನೆ ಮಾಡಿ ಹೇಳಿದ್ದೇನೆ. ಈ ಚರಿತ್ರೆ ಅದು ಸತಾಂ ಸಮ್ಮತಂ, ಸಜ್ಜನರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಉತ್ತಮವಾದ ಚರಿತ್ರೆ ಇದು. ಅಂತಹ ಚರಿತ್ರೆಯನ್ನು ನಾನು ಇದುವರೆಗೆ ನಿನಗೆ ಪೂರ್ತಿಯಾಗಿ ಹೇಳಿದ್ದೇನೆ ಅಂತಾರೆ. ಬಹಳ ವಿಸ್ತಾರವಾಗಿ ನಿನಗೆ ಆ ಉತ್ತಮ ಕೀರ್ತಿಶಾಲಿಯಾಗಿರ್ತಕ್ಕಂತಹ ಧ್ರುವನ ಚರಿತ್ರೆಯನ್ನ ವರ್ಣನೆ ಮಾಡಿದ್ದೇನೆ. ಏತತ್ತೇ ವಿಹಿತಂ ಸರ್ವಂ ಯತ್ಪೃಷ್ಟೋಹಮಹತ್ವಯಾ ಧ್ರುವಸ್ಯೋದ್ದಾಮ ಯಶಸಃ ಚರಿತಂ ಸಮ್ಮತಂ ಸತಾಂ. ಧನ್ಯಂ ಯಶಸ್ಯಮಾಯುಷ್ಯಂ ಪುಣ್ಯಂ ಸ್ವಸ್ತ್ಯಯನಂ ಮಹತೆ ಸ್ವರ್ಗ್ಯಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಯಮಘಮರ್ಷಣಂ. ಈ ಧ್ರುವನ ಚರಿತ್ರೆಯನ್ನ ಕೇಳಿದರೆ, ನಾನೇನು ಇದುವರೆಗೆ ಉತ್ತಮವಾದ ಧ್ರುವನ ಚರಿತ್ರೆಯನ್ನು ನಿನಗೆ ವರ್ಣನೆ ಮಾಡಿದ್ದೇನೆ. ಇದು ಸಜ್ಜನರಿಗೆ ಸಮ್ಮತವಾದಂತಹ ಚರಿತ್ರೆ. ಈ ಚರಿತ್ರೆಯನ್ನ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವರಿಗೆ ಒಳ್ಳೆ ಧನ, ಸಂಪತ್ತು, ಯಶಸ್ಸು, ಆಯುಷ್ಯ, ಪುಣ್ಯ, ಒಳ್ಳೆ ಮಂಗಳಗಳನ್ನ ತಂದುಕೊಡ್ತದೆ. ಸ್ವರ್ಗ ಮೋಕ್ಷಗಳನ್ನೂ ತಂದುಕೊಡ್ತದೆ. ಒಳ್ಳೆ ಮನಸ್ಸನ್ನ ಕೊಡ್ತದೆ. ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡತಕ್ಕಂಥದ್ದಾಗಿದೆ ಈ ಧ್ರುವ ಚರಿತ್ರೆ. ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ತ್ಯಯನಂ ಮಹತೆ ಸ್ವರ್ಗ್ಯಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಯಂ ಅಘಮರ್ಷಣಂ ಅಂತ ಇದೆಲ್ಲ ಧ್ರುವ ಚರಿತ್ರೆ ನಮಗೆ ತಂದು ಕೊಡ್ತಕ್ಕಂತಹ ಫಲಗಳು. ಧ್ರುವನ ಚರಿತ್ರೆಯನ್ನ ಯಾರು ಹೇಳ್ತಾರೋ ಕೇಳ್ತಾರೋ ಅವರೆಲ್ಲರಿಗೂ ಕೂಡ ಅಂತ ಮುಂದೆ ಬರ್ತದೆ. ಇನ್ನು ಅನೇಕ ಫಲಗಳನ್ನ ಹೇಳ್ತಾ ಹೋಗ್ತಾರೆ. ಆ ರೀತಿಯಾದ ಫಲ ನಮಗೆ ಸಿಗ್ತದೆ. ದ್ರವ್ಯ ಅಂತಿದೆ ಇಲ್ಲಿ. ಸ್ವರ್ಗಂ ಅಂದ್ರೆ ಸ್ವರ್ಗ ಅಂತ ಅರ್ಥ. ದ್ರವ್ಯ ಅಂದ್ರೆ ಧ್ರುವ ಲೋಕ ಅಂದ್ರೆ ಶಾಶ್ವತವಾದ ಲೋಕ ಅಂತ ಅರ್ಥ. ಧ್ರುವನ ಲೋಕ ಅಂತ ಅರ್ಥ ಅಲ್ಲ. ದ್ರವ್ಯಂ ಅಂದ್ರೆ ಧ್ರುವ ಲೋಕ ಅಂದ್ರೆ ಶಾಶ್ವತವಾದ ಲೋಕ ಅಂದ್ರೆ ಮೋಕ್ಷ ಅಂತ ಅರ್ಥ. ಮೋಕ್ಷವನ್ನೂ ತಂದು ಕೊಡ್ತಕ್ಕಂಥದ್ದು. ಅಥವಾ ದ್ರವ್ಯಂ ಅಂದ್ರೆ ಧ್ರುವನ ಮೋಕ್ಷ ಸಾಧನೆ. ಇದುವರೆಗೂ ನಾನು ಹೇಳಿದ ಧ್ರುವನ ಮೋಕ್ಷ ಸಾಧನ ರೂಪವಾದ ಚರಿತ್ರೆ ಏನಿದೆ ಅದು ಅಂತ ಹಾಗೆ ಕೂಡ ಅರ್ಥ ಮಾಡಿದ್ದಾರೆ. ಸೌಮನಸ್ಯವನ್ನ ತಂದು ಕೊಡ್ತದೆ ಅಂದ್ರೆ ಒಳ್ಳೆ ಮನಸ್ಸನ್ನ ತಂದು ಕೊಡ್ತದೆ. ಅಘಮರ್ಷಣಂ ಅಂದ್ರೆ ಪಾಪಗಳನ್ನೆಲ್ಲ ನಾಶ ಮಾಡ್ತದೆ.
ಒಳ್ಳೆ ಆಯುಷ್ಯವನ್ನ ಕೊಡ್ತದೆ, ಒಳ್ಳೆ ಪುಣ್ಯವನ್ನ ತಂದು ಕೊಡ್ತದೆ. ಸ್ವಸ್ಥಯನಂ ಮಹತ್, ಒಳ್ಳೆ ಮಂಗಳಕರ ವಾತಾವರಣವನ್ನ ನಮಗೆ ಉಂಟು ಮಾಡಿ ಕೊಡ್ತದೆ, ಒಳ್ಳೆ ಮಂಗಲ್ಯವನ್ನ ತಂದು ಕೊಡ್ತದೆ ಈ ಚರಿತ್ರೆ. ಆ ರೀತಿ ಅನೇಕ ಫಲಗಳನ್ನ ತಂದು ಕೊಡ್ತಕ್ಕಂಥದ್ದಾಗಿದೆ. ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥಯನಂ ಮಹತೆ ಸ್ವರ್ಗಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಯಂ ಅಘಮರ್ಷಣಂ. ಇನ್ನು ಏನೇನು ಫಲಗಳನ್ನ ಕೊಡ್ತಕ್ಕಂಥದ್ದು ಈ ಧ್ರುವ ಚರಿತ್ರೆ ಅನ್ನೋದು ಇನ್ನು ಸುಮಾರು ಶ್ಲೋಕಗಳಲ್ಲಿ ಹೇಳ್ತಾರೆ. 7-8 ಶ್ಲೋಕಗಳಲ್ಲಿ ಫಲವನ್ನೇ ಹೇಳ್ತಾರೆ. ಧ್ರುವ ಚರಿತ್ರೆಯನ್ನ ಯಾರು ಹೇಳ್ತಾರೋ ಕೇಳ್ತಾರೋ ಅವ್ರಿಗೆ ಏನ್ ಫಲ ಬರುತ್ತೆ ಅನ್ನೋದನ್ನೇ 8 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಾಳೆ ಪಾಠ ಇದೆ ಗುರುಗಳೇ, 2ನೇ ಏಕಾದಶಿ. ನಾಳೆ ಬೇಡ ಹಾಗಾದ್ರೆ. ಕೆಲವರಿಗೆಲ್ಲ 2ನೇ ಏಕಾದಶಿ, ಕೆಲವರಿಗೆ ಮೊದಲನೇ ಏಕಾದಶಿ, ಕೆಲವರಿಗೆ ದ್ವಾದಶಿನೂ ಇರ್ಬೋದೇನೋ. ಹಾಗಾಗಿ ನಾಳೆ ನಾಡಿದ್ದು ಬೇಡ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರಗಳು ಆಚಾರ್ಯ. ಹರಯೇ ನಮಃ. ಆಚಾರ್ಯ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಧನ್ಯವಾದ.